ತಾವು ಬಾಗಲಕೋಟೆ ಕರೆಸ್ಬೇಕು ಸರ್. ಬಾಗಲಕೋಟೆಗೆ ಕರ್ಸಿದ್ರೆ ಒಂದ್ ಸ್ವಲ್ಪ ಇನ್ನೂ ಅನುಕೂಲ ಆಕಿತಿ ಅಂತ ನಮ್ದು ಒಂದು ಮನವಿ ಸಾಹೇಬ್ ಅವ್ರು ಬರಾವಲ್ರು. ಹಾಂ ಸಾಹೇಬ್. ಈಗ ಕೇರಳದಲ್ಲಿದ್ದಾರೆ ಅವರು. ಹ್ಞೂ ಸಾಹೇಬ್. 4ನೇ ತಾರೀಕು ಅವ್ರಿಗೆ ಕೇರಳದಲ್ಲಿ ಇರ್ತಾರೆ. ಹಾಂ ಸರ್. 5ನೇ ತಾರೀಕು ದಾವಣಗೆರೆಗೆ ಹೋಗ್ತಾರೆ. ಹಾಂ ಸರ್. 6, 7 ಇಲ್ಲಿ ಇರ್ತಾರೆ. ಹಾಂ ಸರ್. ಬಂದ್ರೆ ಭಾಳ ಚಲೋ ಆಕೈತೆ ಸರ್. ಬಂದೇ ಬರ್ತಾರ್ರಿ. ತಾವು ಹೇಳಿದ್ರೆ ಸಾಕು ಸರ್, ಅದೇ ಆಶ್ವಾಸನೆ ಬೇಕಾಗಿರೋದು. 6, 7 2 ದಿನ ಇಲ್ಲಿರ್ತಾರೆ. ಹಾಂ ಸರ್. ಒಂದು ದಿನ ಮಾತ್ರ ದಾವಣಗೆರೆಯಲ್ಲಿ ಇರ್ತಾರೆ. 4ರವರೆಗೂ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆ. 6, 7 ಬಾಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದಯವಿಟ್ಟು ಎಲ್ಲ ಮಾಡಿ ಸರ್. ನಾವೆಲ್ಲ ತಮ್ಮ ಹಿಂದಿನಿಂದ ಬಂದವ್ರು ನಿಮ್ ಹಿಂದೆ ಇದ್ದೀವಿ. ಇವ್ರು ಬಂದಿದ್ದಾರೆ, ನಸೀರ್ ಬಂದಿದ್ದಾರೆ, ಬಾಗಲಕೋಟೆಗೆ ಹೋಗಿದ್ದಾರೆ. ಬೇಟಾಗಿ ಬಂದಿವಿ ಸಾಹೇಬ್. ಕಂಡಿ ರೆಸಾರ್ಟ್ನಲ್ಲಿ ಇದ್ದಾರೆ. ಮೊಬೈಲ್ ಫೋಟೋ ಅಲ್ಲಿ ಮೊಬೈಲ್ ಇವ್ರು ಬರೋವರೆಗೂ, ಜಮೀರ್ ಬರೋವರೆಗೂ ಅಲ್ಲೇ ಇರ್ತಾರೆ. ನಾವು ಅವ್ರ ಜೊತೆ ಇರ್ತೀವಿ ಸರ್ ನಾಳೆ. ಓಕೆ ಸರ್. ಅವ್ರ ಜೊತೆ ನಾಸೀರ್ ಸ್ವಾಮಿ ಜೊತೆ ಚರ್ಚೆ ಮಾಡಿ ಸರ್ ಕುಂತಿದ್ದು ಸರ್. ಭೇಟಿ ಆದ್ರು. ಭೇಟಿ ಹಾಕಿ ಮಾತಾಡಿದ್ವಿ ಸರ್. ಈಗ ಭೇಟಿ ಆಗಿದ್ದು. ಹಾಂ ಸರ್. ಭೇಟಿಯಾಗಿ ಬಂದಿವಿ ಸರ್. ಭೇಟಿಯಾಗಿ ಬಂದಿವಿ ಸಾಹೇಬ್ರ. ಪ್ರಾಬ್ಲಮ್ ಇಲ್ಲ ಸರ್, ಬಾಗಲಕೋಟಿದ್ದು ಏನು ಸಮಸ್ಯೆ ಇಲ್ಲ. ಎಲ್ಲ ಮೈನಾರಿಟಿ ಜೊತೆ ಸಾಹೇಬ್ರ ತಾವೊಂದು ಮೀಟಿಂಗ್ ಮಾಡ್ಬೇಕು ಸಾಹೇಬ್. ನೀವೆಲ್ಲ ಓಟ್ ಹಾಕ್ತೀರಿ ನಮಗೆ, ಕಾಂಗ್ರೆಸ್ ಪಾರ್ಟಿಗೆ. ಬಟ್ ಜಾಸ್ತಿ ಮಾಡಬೇಕು. ಮಾಡ್ತೀವಿ ಸಾಹೇಬ್ರ. ಪರ್ಸೆಂಟೇಜ್ ಪೋಲಿಂಗ್ ಇದೆಯಲ್ಲ ಜಾಸ್ತಿ ಆಗುತ್ತೆ. 99 ಆಗಿತ್ತು, ಈ ಸಲ 100 ಟಾರ್ಗೆಟ್ ರೀಚ್ ಮಾಡ್ಬೇಕು. ಹಾಂ ಸಾಹೇಬ್. ತಾವು ಒಂದು ಮೀಟಿಂಗ್ ಮಾಡ್ಬೇಕು ಸಾಹೇಬ್. ಹೇಳ್ತೀನಿ ಸಾಹೇಬ್ರ. ಮೈನಾರಿಟಿ ಲೀಡರ್ಸ್ ಜೊತೆ, ಜಮಾತ್ ಚೇರ್ಮನ್ ಜೊತೆ, ಉಲ್ಮಾ ಜೊತೆ ಒಂದು ಮೀಟಿಂಗ್ ಆಗ್ತದೆ ಸಾಹೇಬ್. ನಾಳೆ ನೀವು ಜಾರಕಿಹೊಳಿ ಸಾಹೇಬ್ರ, ತಿಮ್ಮಾಪುರ ಸಾಹೇಬ್ರ 3 ತಾರೀಕು ಅದು 4 ತಾರೀಕು ಸಾಹೇಬ್. ಎಷ್ಟೊತ್ತಿಗೆ ಮೀಟಿಂಗು ಅಂತ ಹೇಳಿದ್ರು? 3 ತಾರೀಕು ಬರ್ತದೆ ಸರ್. ಅವಾಗ ಮಾಡೋಣ ಸರ್. 3 ಅಥವಾ 4 ತಾರೀಕಿಗೆ ಸಾಹೇಬ್. ತಾವು ಬರ್ತಿರಲ್ಲ ಸರ್, 3ಕ್ಕೆ 4ಕ್ಕೆ ಬರ್ತಿರಲ್ಲ ಸರ್. ಅವಾಗ ನಮ್ಗೆ ಒಂದು ಅರ್ಧ ತಾಸು ನಮ್ಮ ಜಮಾತುಗಳ ಜೊತೆ. ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.